ನೀವ್ ಇಂಡಿಯನ್ಸೇ ಇಷ್ಟು ರಾತ್ರೆಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಹೊರಿ ಜಲಸಿ. ಹೆಣ್ಣು ತನ್ನ ಅಂದ ತೋರ್ಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ, ಅಂದನ್ ಸೌದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನೀ ದೇಶ ಅಂದವಾಗಿ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡಿರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ. ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡು ಮಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ 2 ಅವರ್ ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ, ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲ್ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯನ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲಕ್ಕೇರಿಸಿ ಕಷ್ಟಪಟ್ಟು ಮೇಲ್ ಬರೋರ್ನೆಲ್ಲ ಕಟ್ಟಪಾಡಲ್ಲಿ ಕಟ್ ಹಾಕಿ ಭಾವನೆಗಳೆಲ್ಲ 106 ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋಲ್ಲ ಜಾತಿಲ್ ಜಾಲ